ಬಾಗಲಕೋಟೆಯ ತೇರ ದಾಳಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣ ಗಂಭೀರ ಗಾಯಗೊಂಡಿದ್ದ ಚೇತನ್ ಬೆಳಕೋಡ ಕೊನೆ ಉಸಿರೆಳೆದಿರೋದು. ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚೇತನ್ ಸಾವನ್ನಪ್ಪಿರುವಂಥದ್ದು. 22 ವರ್ಷದ ಚೇತನ್ ಮಾರ್ಚ್ 22ರಂದು ಬಾಗಲಕೋಟೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿತ್ತು. ತೇರದಾಳ ಪಟ್ಟಣದ ಕೆಎಚ್ಡಿಸಿ ಕಾಲೋನಿಯಲ್ಲಿ ನಡೆದಿದ್ದಂಥ ಘಟನೆ. ಯಾತಿ ಬಸವ್ವ ಶಿವಾನಂದ ಬೆಳಕೋಡ 40 ವರ್ಷ ಮಗ ಚೇತನ್ ಬೆಳಕೋಡಗೆ ಗಾಯ ಆಗಿತ್ತು. ಮೊದಲಿಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಇವರನ್ನು ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ಇವತ್ತು ಚೇತನ್ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಗೊತ್ತಾಗ್ತಾ ಇದೆ. ಅಡುಗೆ ಮಾಡುವ ವೇಳೆ ಬೆಳಗ್ಗೆ 8:30ರ ಸುಮಾರಿಗೆ ಸಿಲಿಂಡರ್ ಸ್ಫೋಟ ಸಂಭವಿಸಿತ್ತು. ಸ್ಫೋಟದ ತೀವ್ರತೆಗೆ ಮನೆ ಚಾವಣಿ ಸೇರಿ ವಸ್ತುಗಳೆಲ್ಲ ಛಿದ್ರಗೊಂಡಿತ್ತು. ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಆರ್ಸಿಸಿ ಮನಿ ಅದು ಅಲ್ಲೇ ಬಡದು ಅಲ್ಲೇ ಇದನ್ನು ಉಲ್ಟಾ ಇದನ್ನು ಪೂರ ಸುಟ್ಟ ಬಿಡೋದು.